ನೋಡ್ತಾ ಇರ್ಬೋದು. ಇಲ್ಲಿ ವೀಲ್ ಬೇಸ್ ನೋಡಿದಾಗ ಕೆಳಗಡೆ ವೀಲ್ ಬೇಸ್ ನೋಡಿದಾಗ 200 mm ವೀಲ್ ಬೇಸ್ ಬರುತ್ತೆ. ನೀವು ಹೊಲ ಗದ್ದೆ ಒಳಗೆ ಹೆಂಗ್ ಬೇಕಾದ್ರೂ ಹೊಡ್ಕೊಂತ ಹೋಗ್ಬೋದು, ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ನೋಡ್ತಾ ಇರ್ಬೋದು, ಇದು ಲಿವರ್ ಬಂದ್ಬಿಟ್ಟು ಹೈಡ್ರಾಲಿಕ್ಗೆ ಅಪ್ ಮತ್ತೆ ಡೌನ್ ಮಾಡೋದಕ್ಕೆ. ನೋಡಿ, ಡೌನ್ ಆಗುತ್ತೆ. ಡೌನ್ ಆಗಕ್ಕೆ ಇಂಜಿನ್ ಏನು ಆನ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಸಿಲಿಂಡರ್ಗೆ ಹೋಸ್ ಎಲ್ಲ ಕನೆಕ್ಟ್ ಮಾಡ್ಬಿಟ್ಟು ಇದು ಲೋಡು ಆರಾಮಾಗೆ ಎದ್ದೇಳುತ್ತೆ, ಗಮನಿಸಬಹುದು. ಹಿಂದಗಡೆ ಡಿಫರೆನ್ಷಿಯಲ್ ಬಂದ್ಬಿಟ್ಟು ಓಮ್ನಿದು. ಇದು ಪಂಪ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದಕ್ಕೆ ಪಿಟಿಒ ಶಾಫ್ಟ್ ಹಾಕೊಂಡು ನಾವು ಹೈಡ್ರಾಲಿಕ್ ಪಂಪ್ ನ ಕನೆಕ್ಟ್ ಮಾಡಿರ್ತೀವಿ. ಗಾಡಿ ಇಂಜಿನ್ ಸ್ಟಾರ್ಟ್ ಆದ್ರೆ ಹೈಡ್ರಾಲಿಕ್ ಪಂಪ್ ಅನ್ನು ಸಮೇತ ಲಿಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದು ಗೇರ್ ಇರುತ್ತೆ. ಈ ತರ ಅಂದ್ರೆ ವೀಲ್ ಬೇಸ್ಗೆ ಇದು ಕನೆಕ್ಟ್ ಆಗುತ್ತೆ. ಈ ತರ ಅಂದ್ರೆ ಹೈಡ್ರಾಲಿಕ್ ಬೇಸ್ಗೆ ಕನೆಕ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಸಿಂಪಲ್ ಆಗಿ. ಈ ತರ ಅಂದ್ರೆ ಹೈಡ್ರಾಲಿಕ್ ಎದ್ದೋಳೋದಕ್ಕೆ ಇಲ್ಲಿ ಲಿವರ್ ಎತ್ತಿದ್ರೇನೆ ಎದ್ದೋಳೋದು.